ನೋಡ್ರಪ್ಪ ಇದನ್ನ. ಆಮೇಲೆ ಇದು ನೀವು ಕೇಳಿದ್ರೆ ಗೊಂಜಾಳ ಹೊಡಿಗೆ ಬರ್ತೈತಿ ಅದಲ್ಲ. ಗೋಂಜಾಳ ಕಾಲ ತಿಂಗಳವರೆಗೆ ಅದ್ರ ಮುಳ್ಸತಿ ನೋಡಿ ಎಷ್ಟು ಮಠ ಐತಿ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನಮಗೆ ಯಾವುದೋ ಒಂದು ರೈತರಿಗೆ ಅನುಕೂಲತೆ ಮಾಡಿಕೊಟ್ರೆ ಒಳ್ಳೇದಾಗ್ತೈತ್ರಿ. ಅಲ್ಲಿ ಬೇರೆ ಕಡೆ ಹೋಗಿ ನೋಡಿ ಬಂದೇವಿ. ಬಟ್ ಏನಪ್ಪ ಅಂತಂದ್ರೆ ಅಲ್ಲೆಲ್ಲ ಮುಳ್ಸತಿ ಒಣಗೈತಿ. ಅದು ನೋಡಿ ಬಂದೇವಿ. ಇದು ತನಿಖೆ ಮಾಡಿ ಶೋಧನೆ ಮಾಡಿ ಕಳಿಸ್ತು. ಇನ್ನೂವರೆಗೆ ರೈತರಿಗೆ ಏನೋ ಅನುಕೂಲತೆ ಮಾಡಿಕೊಡೋಲ್ರ. ರೈತರಿಗೆ ಒಂದು ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಾದ್ರೆ ರೈತರಿಗೆ ಅದು ಸ್ವಲ್ಪ ಬೇಗನೆ ಇದು ಮಾಡಿಕೊಡೋಕೆ ಅನುಕೂಲತೆ ಮಾಡಿಕೊಡ್ಬೇಕು ಸರ್ ಅದನ್ನು. ಯಾಕಂದ್ರೆ ರೈತರು ಹಿಂಗಾದ್ರೆ ಹಾಳಾಗ್ತಾರೆ. ಮುಳ್ಸತಿ ತೆಗೆದಂಗಿಲ್ಲ ಹೊಂದಾಗ ತಲೆ ಕಟ್ಟಿ ಏನು ಮಾಡಕ್ಕಿದ್ದೇವೆ. ಗೋಂಜಾಳ ಹೋಗಲಿ ಮುಳ್ಸತಿ ಮೊದಲು ತೆಗೆದು ನಮ್ಮ ಪರಿಸ್ಥಿತಿ ಎಲ್ಲಿ ಬಂದೈತಿ. ಈಗ ಅದು ಮುಳ್ಸತಿ ನೋಡಿದ್ರೆ ಆಳು ಸಿಗಂಗ್ರೆ 500 ರೂಪಾಯಿ ಹೆಣ್ಣಾಳಿ ಕೊಡ್ಬೇಕು, 600 ರೂಪಾಯಿ ಗಂಡಾಳಿ ಕೊಡ್ಬೇಕ್ರಿ. ಪರಿಸ್ಥಿತಿ ಎಲ್ಲಿಗೈತಿ ಈಗ. ಇಂಥವ್ರೊಳಗೆ ರೈತರು ನಾವು ಹೆಂಗೆ ಜೀವನ ಮಾಡ್ಬೇಕ್ರಿ? ರೈತರ ಪರಿಸ್ಥಿತಿ ಏನು ರೀ? ದುಡ್ಕೊಂಡು ತಿನ್ನಾರ ಬೋರೆಲ್ಲ ಎಲ್ಲ ಸಮಸ್ಯೆ. ಮಳೆ ಬೆಳೆ ಇರೋದಾರ, ನೀರಾವರಿ ಇದ್ದಾರೆ, ಮನೆ ಮಾಡ್ರಿ ನೋಡ್ರಿ. ಅದು ಪಟ್ಪಾಟ್ಲ ಇಷ್ಟು ಹತ್ರ ಮುಳ್ಸತಿ ಐತಿ ನಮ್ದೀಗ. ಅದಕ್ಕೆ ರೀ ನಮಗೇನೈತಿ ರೈತರಿಗೆ ಅನುಕೂಲತೆ ಆಗಂಗೆ ಸ್ವಲ್ಪ ವೇಗವಾಗಿ ಅದನ್ನು ದುಡುಕು ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಔಷಧಕ್ಕೆ ಏನಾದರೂ ಸ್ವಲ್ಪ ದುಡುಕು ಮಾಡಿ ಆದಷ್ಟು ರೈತರಿಗೆ ಅನುಕೂಲತೆ ಆಗಂಗೆ ಮಾಡಿಕೊಡ್ಬೇಕಾಗಿ ನನ್ನೊಂದು ಸ್ವಲ್ಪ ರೈತರಿಂದ ಕೇಳಿ. ಲೇಟ್ ಆದ್ರೆ ಏನು ನೋಡಿ ಏನಾಗತ್ತೆ? ಲೇಟ್ ಆದರೆ ಏನು ಮಾಡ್ಬೇಕು ನೋಡಿರಿ. ರೈತರಿಗೆ ಎಷ್ಟು ಹಾನಿ ಆಗ್ತೈತೆ ರೀ. ರೈತರಿಗೆ ತೊಂದರೆ ಆಗ್ತೈತಿ. ಬೆಳೆ ಬೆಳತಕ್ಕಂಥ ಬೆಳೆ ಈ ಥರ ಮುಳ್ಸತಿ ಯಾವ್ದು ಔಷಧ ಹೊಡೆದ್ರೆ ವಿಪರೀತ ಮುಳ್ಸತಿ ಐತ್ರಿ ರೈತರು ಹೋದಾಗ. ಇಲ್ಲಿ ಅಂತಲ್ಲ ಜಗತ್ತಿನಾಗ ಐತ್ರಿ ಮುಳ್ಸತಿ. ಅದಕ್ಕೆ ಸಂಬಂಧಪಟ್ಟಂಥ ಚಲೋ ಔಷಧ ಕಂಡಿಡ್ತಾರೆ. ಅದು ಏನೈತೆ ಶೋಧನೆ ಮಾಡಿ. ನಮಸ್ತೆ, ರವಿ ಅಣ್ಣ. ಇದು ಜಲಾಪುರ ಗ್ರಾಮ. ಇಲ್ಲಿ ಹನುಮಂತಪ್ಪ ಒಲೇಕರ್ ಅನ್ನೋ ಹೊಲದಲ್ಲಿ ಇದೆ ಈ ಥರ ಆಗಿದೆ ನೋಡಿ ಮುಳ್ಸಜ್ಜಿ. ಈ ಥರ ಆದರೆ ಜನರು ರೈತರು ಯಾವ ಥರ ಬೆಳೆದು ಪೀಕ್ ತಕ್ಕೋಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಗೊಂಜಾಳ ಏನಕ್ಕೆ ಕಾಣ್ತಿಲ್ಲ ಅದರಲ್ಲಿ. ಚಕ್ ಬರೀ ಮುಳ್ಸಜ್ಜಿ 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 ಬರೀ ಎಲ್ಲಿ ನೋಡ್ರಿ ಮುಳ್ಸಜ್ಜಿ ಕಾಣ್ತೈತೆ ಹೊರತು ಗೊಂಜಾಳ ಕಾಣ್ತಾನೆ ಇಲ್ಲ. ಗೊಂಜಾಳಕ್ಕಿಂತ ಅದೇ ಹೈಟ್ ಇದೆ ನೋಡಿ. ಇದೆಲ್ಲ ಮುಳ್ಸಜ್ಜಿನೇ. ಹೇಳಿ ವಿಡಿಯೋ ಕೇಳ್ಕೊಂಡು ತೊಗೊಂಬರಕ್ಕಂತ ಮೈಸೂರು ತಂದು ಕೀಲಿ ಹಾಕಿಬಿಟ್ಟಾರ ಖಾಲಿ ಆಗೈತೆ ಅಂತೇಳಿ ಅವ್ರೇನು ಅದಾರು ಏನು ಹೋಗುತ್ತೆ ಕೃಷಿ ಇಲಾಖೆ ಲ್ಯಾಬ್ ಕಳ್ತಾರೆ ಅಂತ ಅದು ಚೆಕ್ ಮಾಡಿ ಆಮೇಲೆ ಕೊಡಕ್ಕೆ ಹೇಳ್ತಾರಂತೆ. ಹೌದಾ? ಸಾಕೈತಿ ಇಲ್ಲ ಅಂತ ಅಲ್ಲಿ ಬರ್ತಿದ್ದೈತಲ್ರಿ. ಆಯಿತು ಅಂತ ತಿಳ್ಕೊಂಡು ನಾವು ಮೊಬೈಲ್ದಲ್ಲಿ ಅದನ್ನು ಸುದ್ದಿ ಕೇಳಿದ್ವು. ಅದರ ಸಲುವಾಗಿ ಇಲ್ಲಿ ಕೇಳ್ಕೊಂಡು ವಿಚಾರ ಮಾಡೋದಕ್ಕೆ ಬಂದು ಅದರ ಬೋರ್ಡು ಹಾಕಿಬಿಟ್ಟಿದ್ದಾರೆ ಇಲ್ಲ ಅಂತ. ಆಮೇಲೆ ರೈತ ಇದು ಯಾರು ಕೃಷಿ ಅಧಿಕಾರಿಗಳಿಗೆ ತಪಾಸಣೆಗೆ ಕಳಿಸ್ಯಾರ ಅಂತ ಕೇಳಿ ಬಂತು. ಅದಕ್ಕೆ ರೈತ ಅಧಿಕಾರಿಗಳಿಗೆ ಕೃಷಿ ಅಧಿಕಾರಿಗಳಿಗೆ ಆದಷ್ಟು ಬೇಗನೆ ತಪಾಸಣೆ ಮಾಡಿ ಪೂರೈಸುವ ವ್ಯವಸ್ಥೆಯನ್ನು ಮಾಡಬೇಕಂತಕೊಂಡು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನೊಂದು ಸ್ವಲ್ಪ ದಿನ ಹೋಯ್ತಂದ್ರೆ ಅದು ಎಣ್ಣೆ ಹೊಡೆದ್ರೂ ಏನೂ ಪ್ರಯೋಜನವಿಲ್ಲ. ಯಾಕಂದ್ರೆ ಬೆಳೆ ಇದ್ರ ಜೊತೆಗೆ ಅದು ಇರೋದ್ರಿಂದ ಎಣ್ಣೆ ಹೊಡೆಯೋಕ್ಕೆ ಅನುಕೂಲ ಆಗೋದಿಲ್ಲ. ಮತ್ತೀಗ ಮಳೆ ಹತ್ತಿರೋದ್ರಿಂದ ಎಡಿ ಹೊಡಿಬೇಕಂದ್ರೂ ನಮ್ಗೆ ಸಾಧ್ಯ ಆಗ್ತಾಯಿಲ್ಲ. ಅದಕ್ಕೆ ಈ ಕಳೆನಾಶಕವನ್ನು ಹೊಡೆಯೋದು ಅನುಕೂಲ ಆಗ್ಬೋದು ಅಂತ ಉದ್ದೇಶಿಕೊಂಡು ನಾವಿಲ್ಲಿ ಬಂದಿದ್ದೀವಿ. ಈಗ ಬೇರೆಯವರು ಹೇಳೋದನ್ನು ಕೇಳಿ ನಾವು ಎಫೆಕ್ಟ್ ಆಗಿರ್ಬೋದು ಅಂತ ತಿಳ್ಕೊಂಡು ಬಂದಿದ್ದೀವಿ. ನಾವು ಅದನ್ನು
ತಗೊಂಡು ಪ್ರಯೋಗ ಮಾಡಿ ಪರಿಣಾಮನ ನಾವು ನೋಡ್ಕೊಂಡಿಲ್ಲ. ಬೇರೆಯವ್ರ ಮಾತು ಕೇಳೇ ಮಾಡೋದಿಲ್ಲ. ಯಾವ ಊರಿಂದ ಬಂದು? ನಾವು ಶಿಗ್ಗಾಂವದಿಂದ. ಎಷ್ಟೈತೆ ನಿಮ್ಮೆಲ್ಲ? ಒಂದು 10 ಎಕರೆ ಇದೆ. 10 ಎಕರೆ ಏನಾಯ್ತು? ಗೋವಿನ ಜೋಳ ಹಾಕಿದೆ. ಈಗೇನು ಎಡಿ ಹೊಡ್ಯೋಕ್ಕೂ ಬರಲ್ಲ ಏನು? ಎಡಿ ಹೊಡಿಯೋಕೆ ಬರ್ತೈತ್ರಿ, ಮಳೆ ನಿಲ್ತಾ ಇಲ್ಲ. ಆಳು ಹಚ್ಚಿಕಿತ್ತಕ ಆಳು ಸಿಗ್ತಾ ಇಲ್ಲ. ಇನ್ನೊಂದು 8 ದಿನ ಹೋದ್ರಿ? ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಬೆಳೆ ದೊಡ್ಡದಾಗ್ತೈತಿ, ಎಡಿ ಹೊಡಿಯಕ್ಕೆ ಬರೋದಿಲ್ಲ. ಕೇಳಕ್ಕೂ ಬರೋದು, ಕೇಳಕ್ಕೂ ಅನುಕೂಲ ಆಗೋದಿಲ್ಲ. ಅಷ್ಟದ ಭಾಳಷ್ಟು ಹೊಲತುಂಬ ಇರೋದನ್ನ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಳೇನಂತಾರೆ? ಆಳು ಸಿಗೋದನ್ನೇ ಇಲ್ಲ, ಆಳ ಸಿಗವತ್ತದ್ರಿ. ಏನು ಮಾಡೋದು? ತಮ್ಮ ಹೆಸರು ಐತೆ? ತೋಟಿಗೆ ಇರಪ್ಪ. ನಾವು ಕನ್ನೋಳಿಯಿಂದ ಬಂದೀವಿ. 5 ಎಕರೆ ಹೊಲ ಗೊಂಜಾಳ ಬಿತ್ತಿದ್ವಿ. ಮುಳ್ಸಜ್ಜಿ ಗೊಂಜಾಳಿಗಿಂತ ಎತ್ತರ ಆಗಿಬಿಟ್ಟಿದ್ವಿ. ಅದು ಆಳು ಸಿಗೋದು, ಆಳಿಂದ ಸಮಸ್ಯೆ ಭಾಳ ಐತಿ. ಅದ್ರಾಗ ಈಗ ಮಳೆ ಒಂದು ಚಿಟಿ ಹೊಲದಾಗ ಕೆಲಸ ಮಾಡೋಕೆ ಆಗೋಲ್ದು. ಆಳಿಗೆ ಸ್ವಲ್ಪ ಮಾಡ್ತಾರೆ, ರೊಕ್ಕ ಜಾಸ್ತಿ ಹೊಂಟಾವು. ಇದು ಔಷಧಿ ಕಂಡು ಹಿಡ್ದಾರ ಅಂಥೇಳಿ ಅದು ಇನ್ಸ್ಟಾಗ್ರಾಮ್ನಾಗ ಬಂತು. ಆಮೇಲೆ ನೋಡ್ಕೊಂಡು ನಾವು ಇಲ್ಲಿ ಬಂದ್ವಿ. ಇವ್ರ ಅಂಗಡಿ ಬಂದ್ ಮಾಡಿಬಿಟ್ರೆ ಕೃಷಿ ಇಲಾಖೆಯವರು ಏನೋ ಅವ್ರಿಗೆ ಲ್ಯಾಬ್ ಕಳ್ಸ್ಯಾರಂತ. ಅದು ಆದಷ್ಟು ಲಘು ಕಂಡು ಹಿಡ್ದು ಕಳಿಸಿದ್ರೆ ಔಷಧಿ ನಾವು ಹೊಡೆದು ಜೋಳನ ಸ್ವಲ್ಪ ಉಳಿಸ್ಕೋಬೇಕಂತ ಮಾಡಿದ್ವಿ. ಅವ್ರಿಗೆ ಬಿಟ್ಟಿದ್ದೀವಿ. ಇಲ್ಲಾಂದ್ರೆ ರೈತರು ಭಾಳ ಇದಾಗ್ತೈತಿ, ಗಂಭೀರ ಆಗ್ತೈತಿ. ಏನು ಮಾಡ್ಬೇಕು ರೈತ? ಈಗ ಆಳಿಗೆ ಕೊಡೋಕೆ ಕೊಟ್ಟು ಇಲ್ಲ ನಮ್ಮ ಕಡೆ ಅಷ್ಟು ಇದಾಗ್ತೈತಿ. ಎಷ್ಟು 500 ರೂಪಾಯಿ ಒಂದು ಆಳ್ರಿ. ಈಗ ಅವ್ರಿಗೆ ಗಾಡಿ ಬಾಡಿಗೆ ಕೊಡ್ಬೇಕು, ಕರ್ಕೊಂಬರಕ್ಕೆ ಆಳಿಗೆ ಎಲ್ಲ ಅವ್ರಿಗೆ ಚಹಾ ಕುಡಿಯೋಕೆ ಕೊಡ್ಬೇಕು. ಒಂದು ದಿನಕ್ಕೆ ಎಷ್ಟು ಕೇಳ್ತಾರೆ? ಒಂದು ದಿನಕ್ಕೆ 20 ಮಂದಿ ಬಂದ್ರೆ ಒಂದು ಎಕರೆನೂ ಕೇಳಂಗಿಲ್ಲ ಅವ್ರು. ಅಷ್ಟು ದೊಡ್ಡದಾಗ್ಬಿಟ್ಟೈತಿ. ಔಷಧಿ ಇದ್ರೆ ಸ್ವಲ್ಪ ಸ್ಪ್ರೇ ಮಾಡಿ ಏನಾರು ಉಳಿಸ್ಬೇಕಂತ ನಾವು ಮಾಡಿದ್ವಿ. ಹೌದಿಲ್ಲ? ತಮ್ಮ ಹೆಸರನ್ನ? ಅಬ್ದುಲ್ ಖಾದರ್. ಹಲೋ ಸರ್, ನಮಸ್ತೆ ರೀ. ನಾವು ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಯಿಂದ ಬಂದಿದ್ದೀವಿ. ಕಳೆ ನಾಶಕ ಇದು ಮುಳ್ಸಜ್ಜೆ ಹೋಗೋವಂಥ ಔಷಧಿ ಸುಮಾರು ನಾವು ಒಂದು 5-6 ಎಕರೆ ಜೋಳ ಬೆಳೆದಿದ್ದೀವಿ. ಮುಳ್ಸಜ್ಜೆ ಅಂತೂ ಫುಲ್ ಜಾಸ್ತಿ ಆಗಿದೆ. ಕಳೆ ತೆಗಿಯೋಕ್ಕೆ ಜನ ಸಿಗ್ತಾ ಇಲ್ಲ ನಮ್ಮ ಕಡೆ. ಅಡಿಕೆ ನಾಡು ನಮ್ಮದು. ಕಳೆ ತೆಗಿಯೋಕ್ಕೆ ಜನ ಸಿಗ್ತಾ ಇಲ್ಲ. ಹಾಗಾಗಿ ಭಾಳ ದೂರದಿಂದ ನಾವು ಇದು ಆಗ್ರೋ ಸೆಂಟರ್ ಓಪನ್ ಐತಂತ ಬಂದಿದ್ದೀವಿ ರೀ. ಇಲ್ಲಿ ನೋಡಿದರೆ ಬೋರ್ಡ್ ಹಾಕಿದ್ದಾರೆ, ಏನೋ ಮೆಡಿಕಲ್ ಚೆಕಿಂಗ್ಗೆ ಕಳಿಸಿದ್ದಾರೆ ಅಂತ ಹೇಳಿದ್ದಾರೆ. ರಿಪೋರ್ಟ್ ಬಂದಮೇಲೆ ಹಂಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಕೃಷಿ ಇಲಾಖೆಯವರು ಎಲ್ಲ ಸೇರಿ ನಮಗೆ ಜಲ್ದಿ ಔಷಧಿ ಬರೋಂಗೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ರೈತರು ಭಾರಿ ಕಷ್ಟದಲ್ಲಿದ್ದಾರೆ ಎಲ್ಲರೂ. ಇವರು ಭಾಳ ದೂರದಿಂದ ಬಂದರೆ ಇವರು ಎಲ್ಲ ನೋಡಿ ಒಂದು ಸ್ವಲ್ಪ ಸಹಾಯ ಮಾಡಿಕೊಡ್ಬೇಕು ಅಧಿಕಾರಿಗಳಂತ ನಾವು ತಿಳ್ಕೊಂತೀವಿ. ಕಂಡು ನೋಡಿ ಏನಾದ್ರು ಮಾಡಿ ಸಹಾಯ ಆದಂಗೆ ಮಾಡಿಕೊಡಿ ರೈತರಿಗೆ. ಇದು ಯಾವ ಕಾರಣಕ್ಕೆ ನಿಲ್ಲಿಸಿದ್ದಾರೆ ಅಂತ ನಮಗಂತೂ ಗೊತ್ತಿಲ್ಲ. ನಾವು ಇಲ್ಲಿ ಬಂದಾಗ ಕೇಳ್ಕೊಟ್ಟಿದ್ದೀವಿ. ಇದು ಯಾರ್ದಪ್ಪ ಐತೆ ಗೊತ್ತಿಲ್ಲ. ಅಧಿಕಾರದ ತಪ್ಪು ಏನೋ ಅಂಗಡಿಯವ್ರ ತಪ್ಪು ಏನೋ ಕಂಪ್ನಿಯವ್ರ ತಪ್ಪು ಅಂತ ಗೊತ್ತಿಲ್ಲ. ಯಾರಾಗಲಿ ಇದು ಸಹಾಯ ಆಗ್ತೈತೆ, ರೈತರಿಗೆ ಸಹಾಯ ಆಗ್ತೈತೆ ಅಂತ ತಿಳ್ಕೊಂಡು ಒಂದು ಸ್ವಲ್ಪ ಜಲ್ದಿ ಕೆಲಸ ಮಾಡಿಕೊಟ್ರೆ ಚೆನ್ನಾಗಿರ್ತದೆ ನೋಡಿ. ನಿಮ್ಮ ಹೆಸರನ್ನ? ನಮ್ಮ ಹೆಸರು ಮನ್ಸೂರಲ್ಲಿ ಅಂತ, ಚನ್ನಗಿರಿ ತಾಲೂಕು ನೆಲ್ಲೂರು ಗ್ರಾಮದಾಗ ಬಂದಿದ್ದೀವಿ ನಾವು. ನೋಡಿ ಒಂದು ಸ್ವಲ್ಪ ಸಹಾಯ ಮಾಡ್ಬೋದು.